ದಿಢೀರ್ ಅಂತ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ನೀವು ಕೂಡ ಚಿನ್ನಾಭರಣ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೇಂದ್ರ ಸರ್ಕಾರದಿಂದ ಬಂಗಾರದ ಮೇಲೆ ಹೊಸ ನಿಯಮ ಅಂತಾನೆ ಹೇಳ್ಬೋದು. ಮೊದಲಿಗೆ ನೋಡಿ, ಬಂಗಾರ 1 ವರ್ಷಗಳ ಕಾಲ ಖರೀದಿ ಮಾಡೋದನ್ನ ನಿಲ್ಲಿಸಿ ಅಂತ ನರೇಂದ್ರ ಮೋದಿಜಿಯವರು ಒಂದು ಕರೆ ಕೊಟ್ಟಿದ್ರು. ನಂತರ ಆಮದು ಸುಂಕವನ್ನ ಏರಿಕೆ ಮಾಡೋದ್ರ ಮೂಲಕ ಬೆಲೆಯಲ್ಲಿ ಭರ್ಜರಿ ಏರಿಕೆ ಕೂಡ ಮಾಡಲಾಗಿತ್ತು. ಆದ್ರೆ ಈಗ ಏನಾಯ್ತು, ಮತ್ತೆ ಈಗ ಬೆಲೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ವೀಕ್ಷಕರೇ, ಇವತ್ತು ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಮತ್ತು ಇನ್ಕಮ್ ಟ್ಯಾಕ್ಸ್ ನಿಯಮಗಳ ಪ್ರಕಾರ ಬಂಗಾರ ಖರೀದಿ ಮಾಡೋರು ಯಾವ ತಪ್ಪುಗಳನ್ನ ಮಾಡಬಾರದು, ಈ ತಪ್ಪುಗಳನ್ನ ಮಾಡಿದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೂಡ ಬರಬಹುದು, ನಿಮಗೆ ದಂಡ ಕೂಡ ಬೀಳಬಹುದು. ಇನ್ನು ಬಂಗಾರ ಖರೀದಿ ಮಾಡೋರು ಹುಷಾರಾಗಿರ್ಬೇಕು ಅಂತ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ಮನೆಯಲ್ಲಿ ನೀವು ಬಂಗಾರ ಎಷ್ಟು ಇಡಬಹುದು, ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರದು, ಎಲ್ಲವನ್ನು ಕೂಡ ನೋಡೋಣ. ಮೊದಲಿಗೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇದು ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಮೂಲಕ ನೀವು ಕೊಡಬಹುದು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಮಾಡುವಾಗ ಸುಲಭ ಅನಿಸಿರ್ಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮೂಲಕ ಉತ್ತರವನ್ನ ಕೊಡಬಹುದು ವೀಕ್ಷಕರೇ. ತುಂಬಾ ಜನ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ನಾವು ನಿಮಗೆ ಒಂದು ಸೀಕ್ರೆಟ್ ಟ್ರಿಕ್ ಹೇಳ್ತಾ ಇದ್ದೇವೆ. ಆ ಒಂದು ಟ್ರಿಕ್ ಮತ್ತು ನೀವು ಫಾಲೋ ಮಾಡಿದ್ರೆ ನಿಮ್ದು ಸಾವಿರಾರು ರೂಪಾಯಿ ಹಣ ಕೂಡ ನೀವು ಉಳಿತಾಯ ಮಾಡಬಹುದು. ನೋಡಿ ವೀಕ್ಷಕರೇ, ಬೆಳ್ಳಿ ಮತ್ತು ಬಂಗಾರ, ನೀವು ಏನಾದ್ರೂ ಚಿನ್ನಾಭರಣ ಖರೀದಿ ಮಾಡ್ತೀರಾ ಅಥವಾ ಬೆಳ್ಳಿ ಖರೀದಿ ಮಾಡ್ತೀರಾ ಅಂದ್ರೆ ಮೊದಲು ಬಂಗಾರದ ರೇಟ್ ನಾಳೆ ಏನಾಗಬಹುದು, ಇವತ್ತು ಸಂಜೆವರೆಗೂ ಇಳಿಕೆ ಆಗುತ್ತೆ ಏರಿಕೆ ಆಗುತ್ತೋ ಅದು ನೀವು ಮೊದಲೇ ತಿಳ್ಕೋಬಹುದು. ಅಂದ್ರೆ ಮೊದಲೇ ನಿಮಗೆ ಗೊತ್ತಾಗುತ್ತೆ ಬಂಗಾರ ಬೆಲೆ ನಾಳೆ ಏನಾಗಬಹುದು ಅಂತ. ಈ ಒಂದು MCX ಚಾರ್ಟ್ ಅನ್ನ ನೀವು ನೋಡೋದು ಕಲಿಬೇಕು. ನೋಡಿ ವೀಕ್ಷಕರೇ, ಟ್ರೇಡಿಂಗ್ ವ್ಯೂ ಅಂತ ಒಂದು ಆಪ್ ಇದೆ. ಅದರಲ್ಲಿ ಸಿಲ್ವರ್ MCX ಮತ್ತು ಗೋಲ್ಡ್ MCX ಅಂತ 2 ಪ್ಲಾಟ್ಫಾರ್ಮ್ ಇದ್ದಾವೆ. ಅದರಲ್ಲಿ ನೀವು ನೋಡಬಹುದು ವೀಕ್ಷಕರೇ, ಇಲ್ಲಿ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಇದು ಆಭರಣಗಳ ಬೆಲೆ ಇಳಿಕೆಗೆ ಕಾರಣವಾಗುತ್ತೆ. ನೋಡಿ, ತುಂಬಾ ಜನರಿಗೆ ಗೊತ್ತೇ ಇರಲ್ಲ, ಬೆಲೆ ಇಳಿಕೆ ಆಗಿರುತ್ತೆ. ಆದ್ರೆ ಇವತ್ತು ಬೆಳಗಿನ ರೇಟ್ ನಿಮಗೆ ಹೇಳ್ತಾರೆ, ಆದ್ರೆ ಸಂಜೆ ಆಗ್ತಾ ಇದ್ದಂತೆ ಬೆಲೆ ಇಳಿಕೆ ಆಗಿರುತ್ತೆ. ನೋಡಬಹುದು ವೀಕ್ಷಕರೇ, ಮೊನ್ನೆ 3,05,000 ರೂಪಾಯಿದದ್ದು ಈಗ ಮತ್ತೆ 2,70,000 ರೂಪಾಯಿ ಅತ್ತ ಬಂದಿದೆ. ಅಂದ್ರೆ ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ 37,000 ರೂಪಾಯಿಷ್ಟು ದೊಡ್ಡ ಮಟ್ಟದ ಇಲ್ಲಿ ಮಹಾ ಕುಸಿತ ಬೆಳ್ಳಿ ಬೆಲೆಯಲ್ಲಿ ಕಂಡು ಬಂದಿದೆ. ಹಾಗಾದ್ರೆ ಯಾರೆಲ್ಲ 3 ಲಕ್ಷ ರೂಪಾಯಿಗೆ ಬೆಳ್ಳಿ ಖರೀದಿ ಮಾಡಿದ್ರು ಅವರಿಗೆ ಇವತ್ತು 20,000 ರಿಂದ 30,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬಹುದು. ಯಾರೆಲ್ಲ 2,20,000 ರೂಪಾಯಿದಾಗ ಖರೀದಿ ಮಾಡಿದ್ರು ಇವತ್ತು ಅವರಿಗೆ 50,000 ರಿಂದ 60,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಆದ್ರೆ ನರೇಂದ್ರ ಮೋದಿಜಿ ಅವರು ಒಂದು ಮಾತು ಹೇಳಿದ್ದಾರೆ, ಈ ವರ್ಷ ಅಂದ್ರೆ ಈ 1 ವರ್ಷ ಯಾರೂ ಕೂಡ ಚಿನ್ನಾಭರಣಗಳನ್ನ ಖರೀದಿ ಮಾಡಬೇಡಿ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಇದು ಇನ್ಕಮ್ ಟ್ಯಾಕ್ಸ್ ನಿಯಮ ಪ್ರಕಾರ ಬಂಗಾರ ಮನೇಲಿ ಎಷ್ಟು ಇಡಬಹುದು ಅದು ನೋಡೋಣ. ಇವತ್ತು ಬೆಳ್ಳಿ ಬೆಲೆ ಏನಾಗಿದೆ, 10,000 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ 2,90,000 ರೂಪಾಯಿದದ್ದು 1 ಕೆಜಿಗೆ ಈಗ 2,80,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ 10 ಗ್ರಾಮ್ ಇಲ್ಲಿ ಬೆಳ್ಳಿ 2,800 ರೂಪಾಯಿ, 1 ಕೆಜಿ ಬೆಳ್ಳಿ 2,80,000 ರೂಪಾಯಿ. ಮೊನ್ನೆ ಇದ್ರದ್ದು ಬೆಲೆ 3,10,000 ರೂಪಾಯಿ ತನಕ ಬಂದಿತ್ತಲ್ಲ, ಈಗ ಮತ್ತೆ 30,000 ರೂಪಾಯಿ 3 ದಿನದಲ್ಲಿ ಇಳಿಕೆ ಆಗಿದೆ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನವೂ ಕೂಡ ಬೆಲೆ ಇಳಿಕೆ ಆಗುತ್ತೆ ಅಂತ ಮುನ್ಸೂಚನೆ ಕೂಡ ಇಲ್ಲಿ ಇರುವಂತದ್ದು ವೀಕ್ಷಕರೇ. ಯಾಕಂದ್ರೆ ಅಮೆರಿಕನ್ ಡಾಲರ್ ಮತ್ತೆ ಸ್ಟ್ರಾಂಗ್ ಆಗ್ತಾ ಇದೆ, ಬಂಗಾರದ ಬೆಲೆ ಜಾಗತಿಕ ಮಟ್ಟದಲ್ಲಿ ಇಳಿಕೆ ಕಾಣ್ತಾ ಇದೆ, ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ನೋಡಿ, ಅಮೆರಿಕ ಮತ್ತು ಇರಾನ್ ಯುದ್ಧ ಪರಿಣಾಮ ಬಂಗಾರ ಬೆಳ್ಳಿ ಮಾರ್ಕೆಟ್ ತುಂಬಾನೇ ನಡುಗ್ತಾ ಇದೆ, ಶೇಕ್ ಆಗ್ತಾ ಇದೆ. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು ಅಂತ ತಜ್ಞರು ಮೊದಲೇ ಒಂದು ಮಾತನ್ನು ಕೂಡ ಹೇಳಿದ್ದು ನಿಮಗೆಲ್ಲ ಗೊತ್ತಿರಬಹುದು ವೀಕ್ಷಕರೇ. ಒಂದು ವೇಳೆ ಯುದ್ಧ ಮತ್ತೆ ಮುಂದುವರೆದ್ರೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗೋ ಎಲ್ಲ ಮುನ್ಸೂಚನೆ ಇದೆ. ಯಾಕಂದ್ರೆ ಕಚ್ಚಾ ತೈಲ ಬೆಲೆ ಮತ್ತೆ ಏರಿಕೆ ಆದ್ರೆ ಹೂಡಿಕೆದಾರರು ಕಚ್ಚಾ ತೈಲದತ್ತ ಹಣವನ್ನ ಶಿಫ್ಟ್ ಮಾಡ್ತಾರಲ್ಲ, ಅವಾಗ ಬಂಗಾರ ಬೆಳ್ಳಿ ಹಣವನ್ನ ಮಾರಾಟ ಮಾಡಿ ಅವರು ಕಚ್ಚಾ ತೈಲದಲ್ಲಿ ಟ್ರೇಡಿಂಗ್ ಮಾಡ್ತಾರೆ. ಅವಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ, ಬಂಗಾರ ಬೆಲೆ ಇಳಿಕೆ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗುತ್ತೆ ವೀಕ್ಷಕರೇ. ಹೀಗಾಗಿ ಈ ಬಾರಿ ಯುದ್ಧ ಆದ್ರೂ ಕೂಡ ಬೆಲೆ ಏರಿಕೆ ಆಗಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಬಂಗಾರವನ್ನ 1 ವರ್ಷಗಳ ಕಾಲ ಖರೀದಿ ಮಾಡಬಾರದು ಅಂತ ಆಮದು ಸುಂಕವನ್ನ 15%ಗೆ ಏರಿಕೆ ಮಾಡಿದ್ದಾರೆ. 15%ಗೆ ಏರಿಕೆ ಮಾಡಿರೋದ್ರಿಂದ ಒಂದೇ ದಿನ ಬಂಗಾರದ ಬೆಲೆ 12-13,000 ರೂಪಾಯಿ ಏರಿಕೆ ಆಗಿತ್ತು. ಬೆಳ್ಳಿ ಒಂದೇ ದಿನ 20,000 ರೂಪಾಯಿ ತನಕ ಏರಿಕೆ ಆಗಿತ್ತು. ಆದ್ರೆ ಈಗ ಮತ್ತೆ 5,000 ರೂಪಾಯಿಯಷ್ಟು ಕುಸಿತ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. ಅಂದ್ರೆ ಮತ್ತೆ ಈಗ ಬೆಲೆ ಇಳಿಕೆ ಆಗ್ತಾ ಇದೆ. ಇದು ಆಭರಣ ಪ್ರಿಯರಿಗೆ ಒಂದು ಭರ್ಜರಿ ಸುದ್ದಿ. ಆದ್ರೆ ನರೇಂದ್ರ ಮೋದಿಜಿ ಅವರು ಬಂಗಾರ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ತುಂಬಾ ಜನ ಬಂಗಾರ ಖರೀದಿ ಮಾಡ್ತಾ ಇಲ್ಲ. ಹೀಗಾಗಿ ಚಿನ್ನದ ಅಂಗಡಿಗಳು ಖಾಲಿ ಆಗಿ ಕಾಣ್ತಾ ಇದ್ದಾವೆ. ನೀವು ನೋಡಬಹುದು ವೀಕ್ಷಕರೇ, ಈ ಒಂದು ಚಾರ್ಟ್ ಇದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಬಂಗಾರದ ವ್ಯಾಲ್ಯೂ ನೀವು ನೋಡಬಹುದು ಯಾವ ತರ ಇಳಿಕೆ ಆಗಿದೆ. ಸರ್ಕಾರ ಯಾವಾಗ 15% ಸುಂಕ ಏರಿಕೆ ಮಾಡುತ್ತೆ ನೋಡಿ, ಅವಾಗ ಇದ್ರದ್ದು ಬೆಲೆ 1,64,000 ರೂಪಾಯಿ ತನಕ ಹೋಗಿತ್ತು. ಆದ್ರೆ ಮರುದಿನವೇ ದೊಡ್ಡ ಮಟ್ಟದ ಕುಸಿತ ಇಲ್ಲಿ ಕಂಡು ಬಂದಿದೆ. ಅಂದ್ರೆ 1,58,000 ರೂಪಾಯಿ ಅತ್ತ ಬಂದು ನಿಂತಿದೆ. ಅಂದ್ರೆ ಹತ್ತತ್ರ 5,700 ರೂಪಾಯಿಷ್ಟು ಮಹಾ ಕುಸಿತ ಇಲ್ಲಿ ಬಂಗಾರದ ಬೆಲೆಯಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. ಇನ್ನು ಮಂಗಳವಾರ ಬುಧವಾರ ಏನ್ ಬೇಕಾದ್ರೂ ಆಗ್ಬಹುದು. ಮತ್ತೆ ಅಮೆರಿಕದವರು ಇರಾನ್ ಮೇಲೆ
ಟಾರ್ಗೆಟ್ ಮಾಡಿ ಮತ್ತೆ ದಾಳಿ ಮಾಡ್ತಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಕಚ್ಚಾ ತೈಲ ಮತ್ತೆ ಶಾಪ್ ರಾಕೆಟ್ ಆಗಬಹುದು, ಹೀಗಾಗಿ ಬಂಗಾರ ಬೆಳ್ಳಿ ಬೆಲೆ ಮತ್ತೆ ಕುಸಿಬಹುದು ಅಂತಾನೂ ಕೂಡ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಬಂಗಾರ ಬೆಲೆ ಇಳಿಕೆ ಆದ್ರೆ ಬಂಗಾರ ಖರೀದಿ ಮಾಡಬೇಕು ಅಂತ ಮೊದಲು ಆಸೆ ಇರ್ತಿತ್ತು. ಆದ್ರೆ ಈಗ ನರೇಂದ್ರ ಮೋದಿಜಿ ಅವರು ಬಂಗಾರ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ತುಂಬಾ ಜನ ಖರೀದಿ ಮಾಡೋದಕ್ಕೆ ಹಿಂದಿಟ್ಟು ಹಾಕ್ತಾ ಇದ್ದಾರೆ. ಇನ್ನು ಬಂಗಾರವನ್ನ ಒಂದು ಇಂಪೋರ್ಟ್ ಮಾಡ್ತಾರಲ್ಲ, ಇಂಪೋರ್ಟ್ ನಾವು ಮಾಡ್ಬೇಕಂದ್ರೆ ಬೇರೆ ದೇಶಗಳಿಂದ ಮಾಡಬೇಕು. ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ಅಥವಾ UAE ಇಂದ ಆಗಿರ್ಬೋದು. ವೀಕ್ಷಕರೇ, ನಾವು ಬಂಗಾರ ಯಾವಾಗ ಇಂಪೋರ್ಟ್ ಮಾಡ್ತೀವಿ, ನಾವು ಡಾಲರ್ಸ್ ಅಲ್ಲಿ ಹಣವನ್ನ ಕೊಡ್ತೀವಿ. ನಮ್ಮ ಫಾರಿನ್ ರಿಸರ್ವ್, ಭಾರತದ ವಿದೇಶಿ ವಿನಿಮಯ ಏನಿದೆ ನೋಡಿ, ಅದು ಖಾಲಿ ಆಗ್ತಾ ಇದೆ. ಹೀಗಾಗಿ ಲಕ್ಸರಿ ಗೂಡ್ಸ್ ಅಂದ್ರೆ ಈ ಒಂದು ಐಷಾರಾಮಿ ವಸ್ತುಗಳಂತ ಬಂಗಾರಕ್ಕೆ ನಾವೇನ್ ಕರಿತೀವಿ, ಇದನ್ನ ಖರೀದಿ ಕಡಿಮೆ ಮಾಡಬೇಕು. ಈಗ ನಮ್ಮ ಭಾರತದ ಹತ್ತಿರ ಇರೋ ಈ ಒಂದು ಫಾರಿನ್ ರಿಸರ್ವ್ ಏನಿದೆ, ಅಂದ್ರೆ ಒಂದು ಡಾಲರ್ಸ್ ಆಗಿರ್ಬೋದು, ವಿದೇಶಿ ವಿನಿಮಯ ಸಂಗ್ರಹ ಬಂಡವಾಳ ಏನಿದೆ ನೋಡಿ, ಇದು ಅಗತ್ಯ ವಸ್ತುಗಳಿಗೆ ಬೇಕಾಗುತ್ತೆ. ನಾವು ಇಲ್ಲಿ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಭಾರತದ ಒಂದು ರಿಸರ್ವ್ ಖಾಲಿ ಆಗುತ್ತೆ. ಇದರಿಂದಾಗಿ ರುಪಿ ವ್ಯಾಲ್ಯೂ, ಭಾರತದ ರೂಪಾಯಿ ಮೌಲ್ಯ ಕುಸಿತಾ ಇದೆ ಅಂತಾನು ಕೂಡ ಇಲ್ಲಿ ನರೇಂದ್ರ ಮೋದಿಜಿ ಅವರು ಒಂದು ಮಾತನ್ನ ಹೇಳಿರುವಂತದ್ದು ವೀಕ್ಷಕರೇ. ಸೊ ಬಂಗಾರ ಖರೀದಿ ಮಾಡಬೇಡಿ ಅಂತ ಒಂದು ಸಲಹೆಯನ್ನ ಕೊಡಲಾಗಿದೆ. ಹೀಗಾಗಿ ಭಾರತದ ಒಂದು ಫಾರಿನ್ ರಿಸರ್ವ್ ಉಳಿಸಬೇಕು ಅಂತ. ಹಾಗಾದ್ರೆ 18 ಕ್ಯಾರೆಟ್ ಬೆಲೆ ಎಷ್ಟಾಗಿದೆ ನೋಡಿ. 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಈಗ 1,17,700 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ಮತ್ತೆ 730 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದ್ರೆ 100 ಗ್ರಾಮ್ ಮೇಲೆ 7,300 ರೂಪಾಯಿ ಅಷ್ಟು ಕುಸಿತ ಕಂಡಿರುವಂತದ್ದು. 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಈಗ 1,17,700 ರೂಪಾಯಿ ಆಗಿದೆ. ಆದ್ರೆ ವೀಕ್ಷಕರೇ, ಇದು ಹೋಲ್ಸೇಲ್ ಬೆಲೆ ಆಗಿರೋದ್ರಿಂದ ಇದ್ರ ಮೇಲೆ 3% GST ಹಾಗೂ ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ತುಂಬಾ ಜನ ಕೇಳ್ತಾರೆ, ಮನೆಯಲ್ಲಿ ಬಂಗಾರ ಇಡೋದಕ್ಕೆ ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮಾಹಿತಿಗಳು ಕೊಡಿ ಅಂತ. ನೋಡಿ ವೀಕ್ಷಕರೇ, ಇಲ್ಲಿ ಕೇಂದ್ರ ಸರ್ಕಾರ ಮೊದಲೇ ಒಂದು ನಿಯಮ ಮಾಡಿದೆ. ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮದುವೆಯಾದ ಮಹಿಳೆಯರು, ಹೆಣ್ಣು ಮಕ್ಕಳು ತಮ್ಮ ಹತ್ತಿರ 500 ಗ್ರಾಮ್ ವರೆಗೂ ಬಂಗಾರವನ್ನ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬಹುದು. ಅಂದ್ರೆ 500 ಗ್ರಾಮ್ ವರೆಗೂ ಯಾರು ಕೂಡ ನಿಮಗೆ ಲೆಕ್ಕ ಕೇಳಲ್ಲ. 500 ಗ್ರಾಮ್ ಮೇಲೆ ನಿಮ್ಮ ಮನೆಯಲ್ಲಿ ಬಂಗಾರ ಇದೆ ಅಂದ್ರೆ ಅದಕ್ಕೆ ನೀವು GST ಬಿಲ್ಲು ಅಥವಾ ಇನ್ಕಮ್ ಸೋರ್ಸ್ ನ ತೋರಿಸಬೇಕಾಗುತ್ತೆ. ಯಾವಾಗ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ನಿಮ್ಮ ಮನೆಗೆ ಬಂದಾಗ ಈ ಒಂದು ಎನ್ಕ್ವೈರಿ ನಿಮಗೆ ಮಾಡಬಹುದು. ಇನ್ನು ಮದುವೆ ಆಗದೇ ಇದ್ರೆ ಹೆಣ್ಣು ಮಕ್ಕಳು, ಅಂದ್ರೆ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು, ಮಹಿಳೆಯರು 250 ಗ್ರಾಮ್ ವರೆಗೂ ಮನೆಯಲ್ಲಿ ಇಟ್ಕೋಬಹುದು. 250 ಗ್ರಾಮ್ ಮೇಲೆ ನಿಮ್ಮ ಹತ್ತಿರ ಬಂಗಾರ ಇದ್ರೆ ನೀವು ಅದಕ್ಕೆ GST ಬಿಲ್ ಅನ್ನ ತೋರಿಸಬೇಕು. ಅದು ನಿಮ್ದೇ ಬಂಗಾರ ಅಂತ ನೀವು ಪ್ರೂವ್ ಮಾಡಬೇಕು ಅಂತ ಇರುತ್ತೆ. ಅದಕ್ಕೆ ನೀವು GST ಬಿಲ್ ಕಂಪಲ್ಸರಿ ತಗೊಂಡ್ರೆ ಅದು ನಿಮ್ದೇ ಬಂಗಾರ ಅಂತ ನಿಮ್ಮ ಹತ್ರ ಒಂದು ಪ್ರೂಫ್ ಇರುತ್ತೆ. ಅಥವಾ ನೀವು ಇನ್ಕಮ್ ಸೋರ್ಸ್ ಅನ್ನ ತೋರಿಸಬೇಕು, ಆ ಬಂಗಾರ ತಗೊಳಕ್ಕೆ ನಿಮಗೆ ಹತ್ರ ಎಲ್ಲಿಂದ ದುಡ್ಡು ಬಂತು ಅಂತ. ಹೀಗಾಗಿ 250 ಗ್ರಾಮ್ ಓಕೆ, 250 ಗ್ರಾಮ್ ಮೇಲೆ ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ GST ಬಿಲ್ ಕಡ್ಡಾಯವಾಗಿ ಹೊಂದಿರಬೇಕು. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ, ಅವರು 100 ಗ್ರಾಮ್ ವರೆಗೂ ಲಿಮಿಟ್ ಇದೆ. ಅಂದ್ರೆ 100 ಗ್ರಾಮ್ ವರೆಗೂ ನೀವು ಬಂಗಾರ ನಿಮ್ಮ ಮನೆಯಲ್ಲಿ ಇಡ್ಕೋಬಹುದು. ಆದ್ರೆ 100 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ GST ಬಿಲ್ ಆಗಿರ್ಬೋದು ಅಥವಾ ಇನ್ಕಮ್ ಸೋರ್ಸ್ ಅನ್ನ ನೀವು ತೋರಿಸಬೇಕಾಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಒಂದು ದಿನ 3 ಲಕ್ಷ ರೂಪಾಯಿ ಕೊಟ್ಟು ಬಂಗಾರ ಕ್ಯಾಶ್ ಕೊಟ್ಟು ಬಂಗಾರವನ್ನ ತಗೋತಾರಲ್ಲ, ಅವರಿಗೆ ಆನ್ ಸ್ಪಾಟ್ ನೋಟಿಸ್ ಬರಬಹುದು ಅಥವಾ ಅವರಿಗೆ ದಂಡ ಕೂಡ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ. ಒಂದೇ ದಿನ ಒಬ್ಬ ವ್ಯಕ್ತಿಯಿಂದ 2 ಲಕ್ಷ ರೂಪಾಯಿ ಮೇಲೆ ನೀವೇನಾದ್ರೂ ವಸ್ತುಗಳನ್ನ ಖರೀದಿ ಮಾಡಿದರೆ, ಬಂಗಾರ ಆಗಿರ್ಬೋದು, ಯಾವುದೇ ಬೇರೆ ವಸ್ತುಗಳನ್ನ ಆಗಿರ್ಬೋದು, 2 ಲಕ್ಷ ರೂಪಾಯಿ ಮೇಲೆ ನೀವೇನಾದ್ರೂ ಕ್ಯಾಶ್ ಕೊಟ್ಟು, ನಗದು ಹಣ ಕೊಟ್ಟು ಖರೀದಿ ಮಾಡಿದ್ರೆ ಅದು ತಪ್ಪು. ಅಷ್ಟು ಪ್ರಮಾಣದಲ್ಲಿ ನಿಮಗೆ ದಂಡ ಬೀಳಬಹುದು. ಹೀಗಾಗಿ ಯಾರೆಲ್ಲ 2 ಲಕ್ಷ ರೂಪಾಯಿ ಮೇಲೆ ಒಂದೇ ದಿನ ಬಂಗಾರ ಖರೀದಿ ಮಾಡ್ತೀರಾ, ನೀವು ಆನ್ಲೈನ್ ಟ್ರಾನ್ಸ್ಫರ್ ಮಾಡಬೇಕು. ನೆಫ್ಟ್ ಮಾಡಬಹುದು, RTGS ಮಾಡಬಹುದು, ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬಹುದು, ಚೆಕ್ ಕೊಡೋದ್ರ ಮೂಲಕ ನೀವು ಹಣ ಕಳಿಸಬಹುದು. ಆದ್ರೆ ನೀವು ನಗದು ಕ್ಯಾಶ್ ಅನ್ನ ಕೊಡುವಂತಿಲ್ಲ. ಇಲ್ಲಿ ಕ್ಯಾಶ್ ಕೊಟ್ರೆ ಏನಾಗುತ್ತೆ, ಅದು ಕೌಂಟ್ ಅಲ್ಲಿ ಬರೋದಿಲ್ಲ, ಅದು ಇಲ್ಲಿಗಲ್ ಆಗುತ್ತೆ. ಹೀಗಾಗಿ ಸ್ವಲ್ಪ ಇಲ್ಲಿ ಜನರು ತುಂಬಾ ಈ ತರ ಮಾಡೋದ್ರಿಂದ ಅವರಿಗೆ ನೋಟಿಸ್ ಬರುತ್ತೆ, ಅವರಿಗೆ ದಂಡ ಕೂಡ ಬೀಳಬಹುದು ಅಂತ ಹೇಳಲಾಗಿದೆ. ನೋಡಿ ವೀಕ್ಷಕರೇ, ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ, 900 ರೂಪಾಯಿ ಇಳಿಕೆ ಆಗಿದೆ. 100 ಗ್ರಾಮ್ ಮೇಲೆ 9,000 ರೂಪಾಯಿ ಇಳಿಕೆ ಆಗಿದೆ. ಅಂದ್ರೆ ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ 1,44,750 ರೂಪಾಯಿದದ್ದು ಈಗ 1,43,850 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ, ಆಭರಣದ ಬೆಲೆ. ಆದ್ರೆ ಇದ್ರ ಮೇಲೆ ಮೇಕಿಂಗ್ ಚಾರ್ಜಸ್ ಅಂತ ಇರುತ್ತೆ, GST ಎಕ್ಸ್ಟ್ರಾ ಇರುತ್ತೆ. ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ ಮೇಕಿಂಗ್ ಚಾರ್ಜಸ್ ತುಂಬಾ ಜಾಸ್ತಿ ಹಚ್ತಾರೆ. ಜ್ಯುವೆಲ್ಲರಿ ಅಂಗಡಿಯವರಾಗಿರ್ಬೋದು ಅಥವಾ ನೀವೇನಾದ್ರೂ ಬಂಗಾರದ ಆಭರಣ ರೆಡಿ ಮಾಡಿಸ್ತೀರಪ್ಪ ಅಂದ್ರೆ ಮೇಕಿಂಗ್ ಚಾರ್ಜ್ ಕೊಡ್ಲೇಬೇಕು, ವೇಸ್ಟೇಜ್ ಕೊಡ್ಲೇಬೇಕು, ಇಲ್ಲ ಅಂತ ಅಲ್ಲ. ಆದ್ರೆ ಕೆಲವೊಬ್ಬರು 30%, 40%, 50% ವರೆಗೂ ಚಾರ್ಜ್ ಮಾಡ್ತಾ ಇದ್ದಾರಂತೆ. ಹೀಗಾಗಿ ಜನ ಅಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಹೀಗಾಗಿ ನೀವು ಮೇಕಿಂಗ್ ಚಾರ್ಜಸ್ ಎಲ್ಲಿ ಕಡಿಮೆ ಇರುತ್ತೆ, ಎಲ್ಲಿ ಹಾಲ್ ಮಾರ್ಕ್ ಇದ್ದ ಬಂಗಾರ ಮಾರಾಟ ಮಾಡ್ತಾರೆ, BIS ಅಥರೈಸ್ ಇರ್ತಾರೆ, ಅಂದ್ರೆ BIS ಸರ್ಟಿಫಿಕೇಟ್ ಲೈಸೆನ್ಸ್ ಹೊಂದಿರ್ತಾರೆ, ಅವರು ಬಂಗಾರದ HUID ಕೋಡ್ ಹಾಗೂ BIS ಹಾಲ್ ಮಾರ್ಕ್ ಇದ್ದ ಬಂಗಾರ ಮಾರಾಟ ಮಾಡ್ತಾ ಇದ್ರೆ ಅಲ್ಲಿ ನೀವು ತಗೋಬಹುದು ವೀಕ್ಷಕರೇ. ತುಂಬಾ ಜನ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೋತಾರೆ, ಬಿಲ್ ಇಲ್ಲದೆ ಬಂಗಾರ ತಗೋತಾರೆ.
ಅವರಿಗೆ ಮುಂದಿನ ಬರೋ ದಿನಗಳಲ್ಲಿ ದೊಡ್ಡ ಸಮಸ್ಯೆನೇ ಆಗ್ಬಹುದು. ವೀಕ್ಷಕರೇ, ಈಗ ನೀವು ಬಂಗಾರದ ಆಭರಣ ತಗೊಂಡಿರ್ತೀರಾ ಅಂದ್ರೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಬಂಗಾರ ಇದೆ, ಎಷ್ಟು ಪರ್ಸೆಂಟೇಜು ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ರೆಡಿ ಮಾಡಿರ್ತಾರೆ, ಅದಕ್ಕೆ ನಿಮ್ಮ ಹತ್ತಿರ ಏನೂ ಕೂಡ ನಿಮಗೆ ನಾಲೆಜ್ ಇರೋದಿಲ್ಲ. ಹೀಗಾಗಿ ನೀವು ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಂಡ್ರೆ ಅದರಲ್ಲಿ 18 ಕ್ಯಾರೆಟ್ ಇದೆಯಾ, ಅದು 22 ಕ್ಯಾರೆಟ್ ಇದೆಯಾ ಅಂತ ಒಂದು ಅಥರೈಸ್ಡ್ ಇರುತ್ತೆ. ಅಂದ್ರೆ ಒಂದು ಹಾಲ್ ಮಾರ್ಕ್ ಇದ್ರೆ ಒಂದು ಬಂಗಾರಕ್ಕೆ ಗ್ಯಾರಂಟಿ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಹೀಗಾಗಿ ನೀವು ನಾಳೆಯಿಂದ ಯಾವಾಗ್ಲೂ ಕೂಡ ಬಂಗಾರ ತಗೋತೀರಾ ಅಂದ್ರೆ, ಆಭರಣ ತಗೋತೀರಾ ಅಂದ್ರೆ ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. 3% GST ಬಿಲ್ ಕಡ್ಡಾಯವಾಗಿ ತಗೊಳ್ಳಿ ವೀಕ್ಷಕರೇ. ಇದರಿಂದ ಮುಂದಿನ ಬರೋ ದಿನಗಳಲ್ಲಿ ನಿಮಗೆ ಸಮಸ್ಯೆ ಆಗೋದಿಲ್ಲ. ಮತ್ತೆ ನಿಮಗೆ ಏನಾದ್ರೂ ಸಾಲ ಬೇಕಾಗಿದ್ರೆ ಬ್ಯಾಂಕ್ ನಲ್ಲಿ ಅಡಮಾನ ಇಡ್ತೀರಾ ಅಂದ್ರೂ ಕೂಡ ಅವಾಗ ಬಿಲ್ ಕೇಳಿದ್ರೆ ನಿಮ್ಮ ಹತ್ರ ಬಿಲ್ ಇರಲ್ಲ, ಅವಾಗ ಇದ್ರದ್ದು ವ್ಯಾಲ್ಯೂಯೇಷನ್ ತುಂಬಾ ಕಡಿಮೆ ಮಾಡ್ತಾರೆ. ಹೀಗಾಗಿ ನೀವು ಬಿಲ್ ಇದ್ರೆ ತುಂಬಾನೇ ಒಳ್ಳೇದು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ, ಅಂದ್ರೆ ಇದು ಗಟ್ಟಿ ಬಂಗಾರ ಅಂತ ನಾವೇನ್ ಕರಿತೀವಿ, ಇದು 999 ಪ್ಯೂರಿಟಿ ಆಗಿರುತ್ತೆ. ಇದ್ರದ್ದು ಬೆಲೆ ನೋಡಿ 980 ರೂಪಾಯಿಷ್ಟು ಇಳಿಕೆ ಕಂಡಿದೆ. 100 ಗ್ರಾಮ್ ಮೇಲೆ 9,800 ರೂಪಾಯಿಷ್ಟು ಕುಸಿತ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. ಮೊನ್ನೆ ಇದ್ರದ್ದು ಬೆಲೆ 1,63,000 ರೂಪಾಯಿದ್ದು ಈಗ ನೋಡಿ 1,56,930 ರೂಪಾಯಿ ಆಗಿದೆ. ಹತ್ತತ್ರ ಏನಿಲ್ಲಂದ್ರೂ ಕೂಡ 5,000 ರಿಂದ 6,000 ರೂಪಾಯಿವರೆಗೂ ಇಳಿಕೆ ಮತ್ತೆ ಇಲ್ಲಿ ಕಂಡಿರುವಂತದ್ದು. ಮತ್ತೆ ಇಲ್ಲಿ ಹಳೆ ಬೆಲೆಗೆ ಬಂಗಾರ ಬರ್ತಾ ಇದೆ, ಆದ್ರೂ ಕೂಡ ಇನ್ನೂ ಏರಿಕೆ ಅಂತಾನು ಕೂಡ ಜನ ಹೇಳ್ತಾ ಇದ್ದಾರೆ. ಇನ್ನೂ ಇಳಿಕೆ ಆಗಲಿ ಅಂತ ಜನ ತುಂಬಾ ಆಸೆ ಪಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.